ಇವಾಗ ನಾನು ದುಡ್ದಿರೋ ಕಾಸಲ್ಲಿ ನಮ್ಮ ಅಜ್ಜಿ ಕಾರ್ಯ ಮಾಡಿದ್ರಿ ಡಿ ಬಾಸ್ ಹಾರ್ಸ್ ಹೆಂಗಿದೆ ಈ ಸೈಡ್ ಇಲ್ಲ ಎಲ್ಲ ಟೋಕನ್ ರಿಮೋಟ್ ಕಾರ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಲಿಕ್ಕಿರಜ್ಜು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಗೈಸ್ ಇವತ್ತಿನ ವ್ಲಾಗ್ ಓ ಮೈ ಗಾಡ್ ಇವಾಗ ಯಾರೋ ಸಾಂಗ್ ಹಾಕೊಂಡು ಹೋಗ್ತಾರೆ ಅದು ಇಷ್ಟು ಬೆಳಗ್ಗೆನೆ ಇವತ್ತಿನ ವ್ಲಾಗ್ ನೀವು ತಮ್ಮನೆ ನಾನು ನೋಡಿರ್ತೀರಾ ಲೈಕ್ ನಮ್ಮ ಅಜ್ಜಿ ತೀರ್ಕೊಂಡು 2022 ಅಲ್ಲಿ ಮಾಡಿತ್ತು ಬಟ್ ನಾವು ಇನ್ನೂ ಅವ್ರಿಗೆ ಕಾರ್ಯ ಮಾಡಿಲ್ಲ ಆ್ಯಂಡ್ ಐ ಡೋಂಟ್ ನೋ ವಾಟ್ ಡು ಯು ಕಾಲ್ ದ್ಯಾಟ್ ಬಟ್ ಇವತ್ತು ಟೈಮ್ ಆಗಿದೆ ಅದು ಈ ಟೈಮ್ ಶ್ರಾದ್ದ ಅಲ್ವಾ ಸೊ ಈ ಟೈಮಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಸೊ ದಟ್ ಈಸ್ ಅ ಬಿಲೀಫ್ ಆ್ಯಂಡ್ ಅಫ್ಕೋರ್ಸ್ ನಾವು ಬಿಲೀವ್ ಮಾಡ್ತೀವಿ ಇಟ್ಸ್ ಅರೌಂಡ್ 6:30 5:30 6 o'clock ಬಿಡೋಣ ಅದು 6:30 ಅದು ಆಬ್ವಿಯಸ್ಲಿ ಗೊತ್ತಿರೋ ವಿಷಯನೇ ಲೇಟ್ ಆಗೋದು ಅಂತ ಎಷ್ಟು ಜನ ಹೋಗ್ತಾಯಿದ್ದೀರಿ ಎಲ್ಲೆಲ್ಲಿ ಹೋಗ್ತಿರೋದು ಬಿಟ್ಟು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್ ಎಂಜಾಯ್ ಮಾಡಿ ಬ್ಲಾಗ್ನ ಓಕೆನಾ ಗೈಸ್ ಇವಾಗ ಟಿ ಬಂದಿದೆ 6:30 ಅಲ್ಲ 6 o'clock ಇಸ್ ನಾವು 6:45 ಯಾರು ಮಾಡಕ್ ಸಾಧ್ಯ ಆಗಲ್ಲ ಓಕೆ ಗೈಸ್ ಬನ್ನಿ ಹೋಗೋಣ ಅಲ್ಲೋಗ್ಬಿಟ್ಟು ನಾನು ತೋರಿಸ್ತೀನಿ ಯಾರ್ಯಾರು ಬರ್ತಾರೆ ಅಂತ ಎಲ್ಲ ಓಕೆನಾ ಮಣಿಪಾಲ್ ಅಂತ ಅದೇ ನಾನು ಈ ಕಡೆ ಹೋದಾಗೆಲ್ಲ ನಮ್ಮ ಮಾಮ ಮನೇನ ಸ್ವಲ್ಪ ಒಂದು 15-20 ಮಿನಿಟ್ಸ್ ಅನ್ಸ್ಬಿಡುತ್ತೆ ಚಿಕ್ಕದಾಗಿತ್ತು ನೋಡಿ ಎಲ್ಲಿ ಅವಾಗ ನಾವು ಗಾಡಿಯಲ್ಲಿ 4 ಜನ ಬರ್ತಿದ್ವಿ ಯಾವ ಪೊಲೀಸ್ ಇರ್ತಾ ಇರೋದು ಇವಾಗ ಬರೀ ಇಬ್ಬರು ಬಂದ್ರೆ ಯಪ್ಪ ಏನ್ ಟೋಕನ್ ಹಾಕ್ತಾರೆ ನಾನು ಒಂದ್ಸತಿ 4,000 ನಾನು ಅನ್ಬಿತ್ತ 4,000 ಫೈನ್ ಕಟ್ಟಿದ್ದೆ ನಾನು ಚಾಲೆಂಜ್ ಹಾಕಿದ್ರೆ ಗೈಸ್ ಅಂತ ತಕ್ಷಣ ಎಲ್ಲರೂ ಹಿಂದಕ್ಕೆ ತಿರುಗಿ ನೋಡ್ತಾರೆ ಯಾರು ನೋಡಿಲ್ಲ ಒಬ್ರು ನೋಡಿದ್ದು ಸೊ ಲಿಖಿತ ನಮಗೆ ಚಾಕ್ಲೇಟ್ ಕೊಡ್ಲಾವಣ್ಯ ಅಕ್ಕ ನೀವು ನೋಡಿದ್ರಿ ತಾನೆ ಅಕ್ಕ ನಾನು ಯಾವ ದುರುದ್ದೇಶದಿಂದ ಆ ಕೆಲಸ ಮಾಡ್ಲಿಲ್ಲ ಸರ್ ನಮ್ಮ ಅಮ್ಮಗ್ ಜ್ವರ ನೆನ್ನೆ ನೈಟ್ ಇದ್ದ ಜ್ವರ ನನ್ನ ಬೈದ್ರ ಹಂಗೆ ದೇವ್ರನ್ನ ನಂಬ್ರಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗ್ ಅಲ್ಲಿ ಜಗಳ ಆಡಿದ್ರು ಅಂತ ಇವಾಗ ಏನಕ್ಕೆ ನಿಲ್ಸಿರೋದು ನೋಡ್ದ ಪ್ರ್ಯಾಂಕ್ ಚೆನ್ನಾಗಿತ್ತಾ ಗೈಸ್ ಹುಷಾರಾಗಿಲ್ಲ ಹತ್ರ ಚೆಕಿಂಗ್ ಪ್ರೋಸೆಸ್ ಚಪಾತಿ ತಿನ್ನು ನೀನು ತಿನ್ನು ಚಪಾತಿ ತಂದೊಳ್ಳೆ ನೀನ್ ತಲೆಗ್ ಮಾಡ್ಬೇಡ ಅಂದಿದ್ದಲ್ಲ ಮಾಡೈತಲ್ಲ ಮಾಡ್ದ ಒಂಚೂರು ಇದಾನ ಹಾಕೋಣಕ್ಕಿಲ್ಲ ಇಲ್ಲ ನನಗೆ ಗೊತ್ತಿರ್ಲಿಲ್ಲ ಅತ್ತೆ ಹೇರ್ ಡ್ರೈಯರ್ ಕೊಟ್ರಿ ಹೇರ್ ಡ್ರೈಯರ್ ಎಲ್ಲ ಆರಿಸ್ಕೊಂಡಿಲ್ಲ ಅದೇನಾದ ಮಾತೇ ಇಲ್ಲ ಅಟ್ಟ ಅಂದ್ರೆ ಅಟ್ಟ ಅಲ್ಲ ನಿಂದು ಲೆಟ್ಸ್ ಗೋ ಟು ಈಟ್ ತಟ್ಟೆ ಇಡ್ಲಿ ಗಾಯ್ಸ್ ಇಡ್ದಿ ಅಂತ ಇಲ್ಲಿ ನಿಲ್ಸೋರೆ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಪಾಪ ಹಾಯೇನು ನಮ್ಮ ಪಾಪ ಕಾಣಿಸ್ತಾ ಇಲ್ಲ ಗೈಸ್ ಸಬಾಸ್ ಕಣೆ ನೋಡ್ದ ಹೆಂಗ್ ಎಗ್ಗರ್ಸ್ ಒದ್ದ ಊಡ್ಸ್ತಪ್ಪನ ಎದಗೆ ಅಲ್ಲ ಏ ತಿಳ್ಕಳೆ ಮಕ್ಳು ಸಿಕ್ಕಿನ ಮುಂಚೆ ಹುಷಾರು ಎಲ್ರು ಅಪ್ಪ ನಂಗೆ ಹೈವೇ ನೋಡಿದ್ರೆ ಒಂದೊಂದ್ಸತಿ ಭಯ ಆಗ್ಬಿಡುತ್ತೆ ಗೈಸ್ ಏನೋ ಗೊತ್ತಿಲ್ಲ ನನಗೆ ಅವೆಲ್ಲ ಇನ್ಸಿಡೆಂಟ್ಸ್ ಕೇಳಿ ಭಯ ಆಗ್ಬಿಡುತ್ತೆ ನನಗೆ ಹುಷಾರಾಗಿ ನೀವು ಇಷ್ಟಲ್ಲಿ ಮೈಸೂರು ಬ್ಯಾಂಗ್ಳೂರ್ ಹೈವೇ ಇಸ್ ವೆರಿ ಡೇಂಜರಸ್ ನಾನು ಕೇಳಿರೋ ಪ್ರಕಾರ ಪ್ಲೀಸ್ ಬಿ ಕೇರ್ಫುಲ್ ಓಕೆ ನಿಮ್ಗೆ ಯಾರು ಸ್ಪೀಡಾಗಿ ಹೋದ್ರೆ ನಿಮ್ಗೆ ಯಾರು ಪ್ರಶಸ್ತಿ ಆಗಲಿ ಅವಾರ್ಡ್ ಆಗಲಿ ಕೊಡಲ್ಲ ಆಯ್ತಾ ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರು ಕಾಯ್ತಾ ಇರ್ತಾರೆ ನಿಮ್ಮ ಜೀವನ ಬರೀ ನಿಮ್ದಲ್ಲ ಓಕೆನಾ ಅದು ಅರ್ಥ ಮಾಡ್ಕೊಂಡು ಆರಾಮಾಗಿ ಓಡಿಸಿ ಹೆಚ್ಚು ಆಗೋದ್ರಲ್ಲಿ ಎಕ್ಸ್ಪರ್ಟ್ ನಮ್ಮ ಸುಗ್ಗು
ಅಲ್ಲ ಸುಗು ಹಂಗೆ ನಿಂತ್ಕೊಂಡ್ಬಿಡೋದು ಅಲ್ಲಾಡಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಶ್ವೇತಾ ಹೋಟೆಲ್ ಬಿಡದಿ ತಿನ್ನೋದಕ್ಕೆ ಯಾರಿಗೂ ಕಾಯಬಾರ್ದು ಸುಗು, ತಿನ್ನೋದಕ್ಕೆ ಯಾರಿಗೂ ಕಾಯಬಾರ್ದು ಸುಗು. ನಾನ್ ಪಾಲಿಸಿ ಅದು ತಿನ್ನೋದಕ್ಕೆ ನಾನು ಯೂಶಲಿ ಯಾರಿಗೂ ಕಾಯಲ್ಲ. ನೋಡ ಹಂಗೆ ಸ್ಟಾರ್ಟ್ ಇನ್ನೊಂದ್ಸತಿ ನಾನ್ ನಿನ್ ಜೊತೆ ಬರಲ್ಲ ಲಿಖಿತಾ, ಯಾಕಂದ್ರೆ ಅಜೀಬ್ ಮಾಡ್ಕೊಬಿಟ್ಟಿದ್ದೆ, ಅದಕ್ಕೆ ನಿನ್ ಜೊತೆ ಬರ್ಬೇಕಂದ್ರೆ ಫುಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ನಿನ್ಗೆ. ಮಂತ್ರಾಲಯ ವ್ಯಾನ್ ಅಂತ ಇದೀನಿ ಟ್ರಿಪ್ ಅಲ್ಲಿ. ಮನೆಗೆ ಎಸ್ಪೆಷಲ್ ಇಡ್ಲಿ ನಾನು ಗೈಸ್ ಇಡ್ಲಿ ತಿಂತ ಇದೀನಿ. ಬಿರ್ದಿಯಲ್ಲಿ ಫೇಮಸ್ ಅಂತಾರೆ. ಹುಳಿ ಅನ್ಸ್ತಲ್ಲ ಇಡ್ಲಿ? ಹುಳಿ ಸಿಕ್ಕಾಪಟ್ಟೆ ಹುಳಿ ಅನಿಸ್ತೈತೆ ನಂಗೆ. ಇಡ್ಲಿ ಹುಳಿ ಇದೆ ತಾನೆ? ನಿಂಗೆ ಅನ್ಸಿಲ್ಲ? ನನ್ಗೆ ಅನ್ಸ್ತಾ ಇರೋದು ಸಿಕ್ಕಾಪಟ್ಟೆ ಹುಳಿ ಅನ್ಸ್ತೈತೆ. ಗೈಸ್ ಏನ್ ಗೊತ್ತಾ, ನಮ್ಮ ಮಾಮ ದೇವ್ರ ಹಾಡಾಕೋ ಅಂತ ಹೇಳಿದಾರೆ. ಆಗ್ತಾವೆ ಸಡನ್ ಆಗಿ ಕೈಬಾರ್ದು. ಸೊ ಪ್ಲಾನಿಂಗ್ ಟು ಸಿ ದ ರಿಯಾಕ್ಷನ್. ಶಾಳ 47 ಆಯ್ತು ಹೇಳಲೇ. ಇನ್ನೊಂದು 7 ನಿಮಿಷ ತೋರಿಸ್ತಾ ಇದ್ದೆ ಗೈಸ್. ಓರಿಯೋ ಹನೀಸ್ ಪ್ಲೇಸ್ ಅಂದ್ರೆ ನನಗೆ ಎಲ್ಲ ಓರಿಯೋ ಹನೀಸ್ ಪ್ಲೇಸ್ ಅಂತೀನಿ. ತೋರಿಸ್ತೀನಿ ಅಲ್ಲಿ ಬೋರ್ಡ್ ಬರ್ತಾ ಇದೆ. ಥ್ಯಾಂಕ್ ಗಾಡ್. ಇನ್ನು ಕ್ಯಾಚ್ ಆಗ್ತೀನಿ ಎಲ್ಲ ಗೊತ್ತಿಲ್ಲ. ಶ್ರೀರಂಗಪಟ್ಟಣಕ್ಕೆ ಸ್ವಾಗತ ಸ್ವಾಗತ. ಯಾವ್ದ ಬಸ್ಸು ಹಿಡ್ಕೋ ಬರೋ ಜನ ಎಲ್ಲ ಬೆಂಗಳೂರವರು ಮೈಸೂರವರು ಎಲ್ಲ ಇಲ್ಲವರೇ ಗೈಸ್. ಎಷ್ಟು ಜನ ಅವರೇ ಗೈಸ್. ದೇವ್ರಾಣೆಗೂ ರಿವರ್ಸ್ ಹೊಡೆಕ ಪಾಪ ಅಂಕಲ್ ಜಾಗ ಇಲ್ಲ, ಅಷ್ಟು ಜನ. ಏನ್ ಗೊತ್ತಾ, ಇಲ್ಲಿ ಈ ಸೈಡ್ ಇಲ್ಲ ಎಲ್ಲ ಟೋಕನ್. ಹಾ ಇಲ್ಲಿ ಟೋಕನ್, ಇವರೆಲ್ಲ ಟೋಕನ್ನೇ ಗೈಸ್. ಇಲ್ಲೆಲ್ಲ ಟೋಕನ್ ತಗೊಂಡು ಆಮೇಲೆ ಪೂಜೆ ಮಾಡ್ತಾರಾ? ಶ್ರಾದ್ದ, ಸಾರಿ ಅದೇ 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 ನಂಗೆ ಗೊತ್ತಿಲ್ಲ. ಏನೋ ಅಂತಾರೆ. ನಿನಗೆ ಏನು ಗೊತ್ತು? ಏನು ಗೊತ್ತಿಲ್ಲ, ತಿನ್ನೋದೊಂದು. ಇವ್ರಿಗೂ ಗೊತ್ತಿಲ್ಲ ಗೈ, ಸುಮ್ನೆ ಹೇಳ್ತಾರೆ. ಅದೆಷ್ಟು ಜನ ನನ್ನ ಜೊತೆ ಬಂದಿದ್ದಾಳೆ ನನ್ನ ಹಿಂದೆ. ಜೋಬಲ್ ಯಾಕೋ ಅವಾಗಿಂದ ಗೈಸ್ ಜೋಬಲ್ ಕೈ ಕಟ್ಟಿ ಇದಕ್ಕೊಂದು ಮೀಮ್ ಹಾಕ್ತೀನಿ ನಾನು. 1 ಅವರ್ ಮೇಲಾಯ್ತು. ಇವಾಗ ನಾನು ನಮ್ಮ ಮತ್ತೆ ಕಾಯ್ತಾ ಇದ್ದೀವಿ. ಎಷ್ಟೊತ್ತು ಕಾಯ್ತಾ ಇದ್ದೀವಿ ಒಂದು ಮಮ್ಮಿ ಅವರೆಲ್ಲ ಆಚೆ ಇದ್ದಾರೆ, ನಾವಿಬ್ರು ಕಾಯ್ತಾ ಇದ್ದೀವಿ. ಇನ್ನೊಬ್ರು ಅವರೇ ಅವ್ರ ಮೇಲೆ ನಾವೇ. ನಿನ್ನ ಹೊಟ್ಟೆಲಿ ಹುಟ್ಟದೆ ಇದ್ರೆ ಏನಾಯ್ತು, ಬಂದು ಬೆಳಗಾನ ಆಗದೆ ಹೋದ್ರೆ ಏನಾಯ್ತು, ರಕ್ತ ಸಂಬಂಧನ ಮೀರಿರೋ ತಾಯೆಲ್ಲ ಅಳಬೇಕು, ನಿನಗಾಗಿ ಅಳಬೇಕು. ಇವಾಗ ಜಸ್ಟ್ ಊಟ ಮಾಡಕ್ ಬಂದಿದ್ದೀವಿ. ಎಲ್ಲ ಕಾರ್ಯ ಆಯ್ತು. ಏನಕ್ಕೆ ಸಿಗೋ ಮಕ್ಕ ಹಂಗೆ ಕೊಂಡಿದೆ ಬಾಕಿ ಮಾತೇನು ನೋಡಕ್ ಆಗಲ್ಲ ಅಂತ ಅವ್ರಿಗೆ. ನೋಡಿ ಗೈಸ್ ಇಲ್ಲ ನೀನಾ ಟೋಕನ್ ನೋಡಿ ತೋರ್ಸ್ಮಾ ಎಷ್ಟೈತೆ ಟೋಟಲ್? 8 ಟೋಕನ್ಸ್. ಟೋಕನ್ ಒಂದು ಸಿಸ್ಟಮ್ ಇರ್ಬೇಕಿತ್ತು ಅಲ್ವಾ? ಒಂದು ಸಿಸ್ಟಮ್ ಇರ್ಬೇಕಿತ್ತು, ಬಟ್ ಸಿಸ್ಟಮ್ ಇಲ್ಲ. ಎಷ್ಟು ಓ ಮೈ ಗಾಡ್, ಅಲ್ಲಿ ಗಂಟ ಆಯ್ತು. ಅಲ್ಲಿ ಗಂಟ ಆಯ್ತು. ಏನ್ ಗೈಸ್ ಹಂಗೆ ಬರ್ತಾ ಇದೆ ಬಿಡು. ಇವಾಗ ಜಸ್ಟ್ ಎಲ್ಲ ಆಯ್ತು. ನಾನು ಊಟ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂದ್ರೆ ನನಗೆ ಅದು ಯಾಕೋ ಸೆಟ್ ಆಗ್ತಾ ಇರಲಿಲ್ಲ, ಅದಕ್ಕೆ ತಿನ್ನೋಕ್ಕಾಗಿಲ್ಲ. ಬೇರೆ ಏನಂತಲ್ಲ, ನನಗೆ ಯೂಶಲಿ ಒಂದೊಂದು ಫುಡ್ ನಂಗೆ ಸೆಟ್ ಆಗಲ್ಲ. ಕೊಬ್ಬರಿ ಎಣ್ಣೆ ಹಾಕೋ ಫುಡ್ಡೆಲ್ಲ ನಾನು ತಿನ್ನೋಕೆ ಹೋಗಲ್ಲ ಜಾಸ್ತಿ, ಅದಕ್ಕೆ ಇವಾಗ ಹೋಗಿ ಟಿ ಅಕ್ಕಿ ಅಲ್ಲೇನಾದ್ರು ತಿಂತೀನಿ ಗೈಸ್. ನಾವು ಮತ್ತೆ ಇದಾರಲ್ಲ ಅವ್ರ ಅಪ್ಪೇನ ತಂದಿದಾರಂತೆ, ಅಲ್ಲಿ ಹ್ಯಾವ್ ದ್ಯಾಟ್ ಗೈಸ್. ನಾನು ಅಲ್ಲಿ ತಿನ್ನೋಕ್ಕಾಗಿಲ್ಲ ಗೈಸ್, ಯಾಕಂದ್ರೆ ಅಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ರು, ನಂಗೆ ತಿನ್ನೋಕ್ಕಾಗಿಲ್ಲ. ಆ್ಯಂಡ್ ಒಗ್ಗರಣೆ ಹಾಕಿರ್ಲಿಲ್ಲ.
ಸೊ ನಂಗೆ ಅದು ಸ್ವಲ್ಪ ಇಷ್ಟ ಆಗಿಲ್ಲ. ಅದಕ್ಕೆ ಇವಾಗ ಸುಗ್ಗು ಬಿಸಿ ಬಿಸಿ ಬಾತ್ ಮಾಡ್ಕೊಡ್ತಿಲ್ಲ ಅಂದವೇ ತಿಂತಾ ಇದ್ದೆ. ಏನ್ ಡವ್ ಮಾಡ್ತಾ ಇರೋದು, ಏನ್ ಸುಗ್ಗು ಮಾಡ್ಕೊಂಬಂದಿಲ್ಲ, ಅಂಕಲ್ ತಗೊಂಡ್ ಬಂದವ್ರೆ. ತಟ್ಟೆ ತೋರಿಸ್ಬೇಡ ನೀಟಾಗಿ, ನಂಗೆ ದೃಷ್ಟಿ ಆಗುತ್ತೆ. ಅದು ತಿಂತಾ ಇದ್ದೀನಿ. ಸೊ ಇವಾಗ ರಂಗನಾಥ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದ್ರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರ್ಯಾಪಿಂಗ್ ದ ಟ್ರಿಪ್ ಅಂಡ್ ಗೋಯಿಂಗ್ ಹೋಮ್. ನೋಡಿ ಏನ್ ಕ್ಯೂಟ್ ಆಗಿದೆ, ಸೋ ಕ್ಯೂಟ್. ನಂಗೆ ವೈಟ್ ಇಷ್ಟ. ವೈಟ್ ಅಲ್ಲೇ ಇದೆ, ಆ ಸಿಮೆಂಟ್ ಕಲರ್ ಇದೆ. ಏನ್ ಕ್ರೇಜಿ. ಸುಗು ವ್ಲಾಗಲ್ಲಿ ಬರೋದು ಬೇಡವಾ ನೀನು? ಹೋಗ್ತಾ ಇದ್ದೆ ಹಂಗೆ ವ್ಲಾಗಲ್ಲಿ ಬರ್ಲಿ ಅಂತಾನೆ ಬರ್ತೀಯಲ್ಲ. ಸೊ ಇವಾಗ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರಿ. ಸೋ ಕ್ಯೂಟ್. ದರ್ಶನ್ ಸಾರಥಿ ಅವ್ರಸ್ತು ನಿಮ್ಮ ಬಾಸ್ತು ವೈಟ್ ಆಯ್ತಲ್ಲ. ಏನ್ ಕ್ಯೂಟ್ ಆಯ್ತಲ್ಲ. ಎಲ್ಲೋದ್ರೂ ಇವ್ರು ಆಟ ಸಾಮಾನು. ನಂಗೂ ಇವತ್ತು ಕೊಡ್ಸಮ್ಮ, ಲಾಸ್ಟ್ ಟೈಮ್ ಕೊಡ್ಸಿಲ್ಲ. ಎಲ್ಲಿ ಟೀಪೈ? ಎಲ್ಲಿ ಗೈಸ್? ಅದೇ ಹೊಸದಾಗಿ ಟೀಪೈ ಎಲ್ಲ ಕೃಷ್ಣ ಇಕ್ಕಿದ್ರೆ ಪಪ್ಪ ಬೇಡ ಅಂದ್ರಲ್ಲ. ಚೆನ್ನಾಗಿರ್ತೈತೆ. ಬಟ್ ಅವ್ರಿಬ್ರು ಚೆನ್ನಾಗಿರ್ತೈತೆ. ತಗೊಳ್ಳೋಣ ಬಾರ, ಬಂದ್ಮೇಲೆ ನೋಡೋಣ. ನಮ್ಮಿಷ್ಟ, ನಮ್ಮನೆ. ನಮ್ ತಂದೆ ನಿಮ್ಮನ್ನೆಲ್ಲ ತುಂಬಾ ನಂಬಿದ್ದಾರೆ. ಅದನ್ನು ಉಳಿಸ್ಕೊಳಕ್ ಅವ್ರ ಪರವನ್ನ ಇಲ್ಲಿವರೆಗೂ ಬಂದಿದ್ದೀನಿ. ಅಲ್ಲ, ಲಾಸ್ಟ್ ವೀಕ್ ತಾನೇ ಟ್ಯಾನ್ ಆಗಿದ್ದೀನಿ, ಇವಾಗ ಇನ್ನೂ ಟ್ಯಾನ್ ಆಗ್ತಾ ಇದ್ದೀನಿ. ಅಮ್ಮ ನೀನ್ ಸುಮ್ಮನೆ ನೀನು ಇದಾಕೊಂಡ್ಬಿಟ್ಟು ಇಲ್ಲಿ ಇವಾಗ ಹಾಕೊಂಡೆ. ನಾನು ನಾನು ತಂದಿರೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ರಶ್ ನೋಡಿ ಹೆಂಗಿದೆ ಅಪ್ಪ. ಬಟ್ ಏನು ಗೊತ್ತಾ, ರಶ್ ಅಲ್ಲ, ಅದು ಆ್ಯಕ್ಚುಲಿ ಟೆಂಪಲ್ ಓಪನ್ ಆಗೋದು 4 ಗಂಟೆಗೆ. ಅಮ್ಮ ಜಾಸ್ತಿ ಜನ ಅವ್ರಮ್ಮ ರಶ್ಶು. ಗಣೇಶ ಇಟ್ಟಿದ್ದಾರೆ. ಗೈಸ್ ಗಣೇಶ ಇಟ್ಟವ್ರು. ನಮ್ಮಮ್ಮನ ಇಟ್ಟಿದ್ದಾರೆ ನೋಡಿ. ನಮ್ಮಮ್ಮ ಗಣೇತ ಹೇಳ್ತಾ ಇರೋದು. ಗೋವಿಂದ ಲಾಲಿಪಾಪ್ ಕೊಡ್ಸ ನನಗೆ. ಹಾಟ್ ವೀಲ್ಸ್ ರಿಮೋಟ್ ಕಾರ್ ಕೊಡ್ಸ ಪ್ಲೀಸ್. ರಿಮೋಟ್ ಕಾರ್ ಗೈಸ್, ರಿಮೋಟ್ ಕಾರ್ ತಗೋತ ಅಲ್ಲಿ. ರಿಮೋಟ್ ಕಾರ್ ಮಮ್ಮಿ, ನಂಗೆ ರಿಮೋಟ್ ಕಾರ್ ಪ್ಲೀಸ್ ಮಾ. ಸುಮ್ಮನೆ ನಡಿ ಗೈಸ್. ಅಲ್ಲಿ ನೋಡಿ ರಿಮೋಟ್ ಕಾರ್ ಹೆಂಗಿದೆ. ಅದು ನಿನ್ನ ಅತ್ತೆ ಮಾತ್ರ ನಿತಿನ್ ಕೊಡಿಸ್ತವ್ರೆ, ನಮ್ಮಮ್ಮ ನಂಗೆ ಕೊಡಿಸ್ತಾರೆ. ಯಾಕಂದ್ರೆ ನಾನ್ ಕೇಳ್ತಾ ಇರೋದಲ್ವಾ, ಅದಕ್ಕೋಸ್ಕರ. ಅದೇ ನೀವು ನಿತಿನ್ ಕೊಡಿಸ್ತಾ ಇದೀರ ತಾನೆ? ಇದು ಹಾಟ್ ವೀಲ್ಸ್ ಮಾ. ನೋಡಿ ಕಾರ್ ದುಡಿದೆ ತಾನೆ, ವೇಸ್ಟ್ ಮಾಡಬೇಡ ಅಂತ. ಅದೇನ್ ವೇಸ್ಟ್ ಮಾಡೋದ ಆಯ್ತಾ ಮಾ? ಅಟ್ಲೀಸ್ಟ್ ರಿಮೋಟ್ ಕಾರ್ ನಾನೇ ಕೊಡಿಸ್ಬೇಕು, ನನ್ನ ಹತ್ರ ಇಲ್ಲ. ಫಸ್ಟ್ ಆಫ್ ಆಲ್ ಸುಗ್ಗು ಗೈಸ್ ನೀವೇ ನೋಡ್ರಿ, ನಮ್ಮ ಮಮ್ಮಿ ಅವನು ಕತ್ತಿ ಕೊಡಿಸ್ತಾ ಇದ್ದೆ, ನನಗೆ ಕಾರ್ ಕೊಡಿಸ್ತಾ ಇಲ್ಲ. ಯಾವಾಗ್ಲೂ ಹಂಗೆ. ನನಗೇನ್ರಿ ಅನ್ಸ್ಬೇಕು? ಡಾಕ್ಟರ್ ಸೆಟ್ ಅಲ್ಲ, ರಿಮೋಟ್ ಕಾರೇ ಇಲ್ಲ, ಹೆಲಿಕಾಪ್ಟರ್. ನನ್ನ ವಿನಃ ನಿನ್ನ ಸನಿಹ ಬರದಿರಲಿ ಏನು. ನನ್ಗೆ ಯಾರು ಏನು ಕೊಡ್ಸ್ತಾ ಇಲ್ಲ. ಅನ್ವಿತಾ ಇದ್ದಿದ್ರೆ, ಅನ್ವಿತಾ ನೀನ್ ಕೊಡಿಸ್ತಾ ಇದ್ದೆ ಕಣೆ ನನ್ಗೆ. ನಂಗೆ ಆಗದೆ ನನ್ ಬೆಸ್ಟ್ ಫ್ರೆಂಡ್. ಅಣ್ಣ ಎಲ್ಲ ಹೊಡೆದಾಕ್ಬಿಟ್ಟ. ಫೈನಲಿ ರಿಮೋಟ್ ಕಾರ್ ಇಸ್ ಇನ್ ಮೈ ಹ್ಯಾಂಡ್. ಚಿಂತೆ ಮಾಡಿನಾ ನೀ ಚಿಂತೆ ಮಾಡಿನಾ. ನಾನು ಕೇಳಿದ್ರು ಕೊಡ್ಸಲ್ಲ, ಅವನಿಗೆ ಮಾತ್ರ ಬೇಕಂತ ಕೊಡಿಸುತ್ತೆ. ಗೂಚಿನ ಬ್ರ್ಯಾಂಡು.
ಪಾಕಶಾಲಾ ಕಾಲಿಂಗ್ ಅಲ್ಲ, ಪಾಕಶಾಲಾ ಕಾಲ್ಡ್. ಆದ್ರೂ ಭಾರಿ ಬಿಸ್ನೆಸ್ ಪಾಕಶಾಲಾ ಅವ್ರಿಗೆ. ಬಾರು 1 ಕಾಫಿ 45, ನಮ್ಮನೆ ಹತ್ರ 1 ಕಾಫಿ 23, ಸೇಮ್ ಪಾಕಶಾಲಾ ಬ್ರಾಂಚ್. ದಹಿಪುರಿ. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಬಳಿಗೆ ಅಂತ ಗೈಸಿದ್ದು. ದಿಸ್ ಇಸ್ ಓನ್ಲಿ ಸೇವ್ ಪುರಿ. ನೀನ್ ಫೇವ್ರೇಟ್ ಹೆಂಗಿದೆ? ಏನು ಔಟ್ ಆಫ್ 10? ಲೇ ಗಲೀಜು, ಮುಂದಿನ ಜನ್ಮದಲ್ಲಾದ್ರೂ ಸಜ್ಜನರ ಸವಾಸ ಮಾಡ್ಬೇಕು. ಔಟ್ ಆಫ್ 10? ಔಟ್ ಆಫ್ 10 ಮಮ್ಮಿ ನೋಡಿ ಗೈಸ್. ಅಮ್ಮ ಹುಷಾರಿಲ್ಲ, ನಿಂಗೆ ಜ್ವರ ಬಂದೈತೆ ಮಮ್ಮಿ. My turn to rate that one. ಮಮ್ಮಿ ಹೇ ಜ್ವರ ಬಂದೈತೆ ನಿಂಗೆ, ಮತ್ತೆ ನಾರ್ಮಲ್ ವಾಟರ್ ಇದೆ ನಂಗೆ ಕೊಡು. ಮಾ ಇನ್ನೂ ವರ್ಷ ಅದೈತೆ, ಇನ್ನೂ ಜ್ವರ ಬರೋದು. ನೀವು ಎಷ್ಟು ಯಾವತ್ತು ಒಂದಂಗೆ ಕುಡ್ದಂಗಿದ್ರೆ ಒಂದು ಪಕ್ಷ ಕುಡ್ಬಿಡಿ, ಬಟ್ ಮಿಕ್ಸ್ ಮಾಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಪೀಡ ಯಪ್ಪ. ನೋ ನಾ ಬೀಡ ತಿನ್ನಲ್ಲ. ಮೆತ್ತಗೆ ಗೈಸ್. ಅಕ್ಕ ನಿಮ್ಮ ಮಗ ತೋರಿಸ್ಬಿಡಕ್ಕ ನಮ್ಮ ಆಡಿಯನ್ಸ್ಗೆ. ಎಲ್ಲರೂ ನಿಮ್ಗೆ ಜೈಕಾರ ಹಾಕ್ತಾವ್ರೆ ಬೀಡಾಗೆ. ತಂಪಿನ ಟವರೋ ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ ನೀನಿಲ್ಲದೆ ಕಣ್ಗಳು ಮಂಜಾದವು. ಇರಾ ಬೆಂಗಳೂರು ಟ್ರಾಫಿಕ್ ನೋಡಿ ಸೆಂಟರ್ ಆಗ್ತಿದೆ. ಮನೆಗೆ ಐ ಆಮ್ ವೆರಿ ಟಯರ್ಡ್. ಇವಾಗ ಜಸ್ಟು ನಮ್ಮ ಮಾವ ಮನೆಗೆ ಬಂದ್ರಿ. ಸೊ ಇದು ಹತ್ರ ಇತ್ತು, ಸೊ ಇಲ್ಲಿ ಇಲ್ಲೇ ಬಂದ್ಬಿಡೋಣ ಅಂತ ಅನಿಸ್ತು. ಸೊ ಇಲ್ಲೇ ಬಂದು ನಾಳೆ ಬೆಳಗಿನ ಜಾವ ಮನೆಗೆ ಹೋಗ್ತೀವಿ, ಬಿಕಾಸ್ ದಿಸ್ ವಾಸ್ ವೆರಿ ನಿಯರ್. ಅದಕ್ಕೆ ಇದು ನಮ್ಮ ಮಾವ ಹೋಟೆಲ್ಗೆ. ನೀವು ಬನ್ನಿ ಯಾವಾಗಾದ್ರೂ ಈ ಸೈಡ್ ಬಂದರೆ, HL ಕಡೆ ಬಂದರೆ ಮುರುಗೇಶ್ ಪಾಳ್ಯ, ಕೊನೆನಹಗ್ರ, ವೆಜ್ ಪ್ಯೂರ್, ರಾಮಣ್ಣ ಟಿಫನ್ ಸೆಂಟರ್. ಓಕೆ, ನೀವು ಬರಬೇಕು ಯಾವಾಗಾದ್ರೂ ಬಂದು, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಟೆಲ್ ಮಿ ಹೌ ಇಸ್ ದ ಟೇಸ್ಟ್ ಆಲ್. ಓಕೆ, ರೇಟಿಂಗ್ಸ್ ಬರೋದು ನಾಳೆ. ಅದಕ್ಕೆ ನಮ್ಮ ಅಮ್ಮಗೆ ತಲೆ ತಿಂತಿದ್ದೆ, ನಮ್ಮ ಅಪ್ಪ ಮಾತ್ರ ಆಯ್ತಾ ಇಲ್ಲ ಅಂತ. ಬಿಕಾಸ್ ಅವ್ರು ಮಾತ್ರ ನನಗೆ ಭಯ ಜಾಸ್ತಿ. ಅವ್ರು ಟೈಮ್ ಟು ಟೈಮ್ ತೊಗೊಳ್ಳೇಬೇಕು. ಸೊ ನನಗೆ ಒಂದೊಂಥರ ಏನೋ ಒಂದು ಇನ್ಸಿಡೆಂಟ್ ಆಗೋಗಿತ್ತು. ಸೊ ಗಾಡ್ಸ್ ಗ್ರೇಸ್ ಆ ಇನ್ಸಿಡೆಂಟ್ ಮತ್ತೆ ರಿಪೀಟ್ ಆಗಬಾರ್ದು ಅಂತ ನನಗೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಐ ವಿಲ್ ಬಿ ವೆರಿ ಮಚ್ ಕಾಷಿಯಸ್ ಆನ್ ಹಿಸ್ ಟ್ಯಾಬ್ಲೆಟ್ಸ್. ನೀವು ನಿಮ್ಮ ಪೇರೆಂಟ್ಸ್ ಹಾಗೆ ಇರಿ. ಪೇರೆಂಟ್ಸ್ ಅಂತಾರೆ ಎಲ್ಲರಿಗೂ ಹಾಗೆ, ನಿಮಗೂ ಹಾಗೆ ಇರಿ. ಗೈಸ್ ನನ್ನ ಕಾರ್ ನೋಡಿ, ಮುಂದೆ ಒಂದು ದಿನ ಇದೇ ಥರ ಕಾರು ಮಾತ್ರ ತಗೊಂಡೋಗಿ ನಿಲ್ಲಿಸ್ತೀನಿ. ಇಂಜೇಬಲ್ ನಯ ಪೈಸಾ ಇಲ್ಲ ಅಂದ್ರೂ ಓಕೆ, ಜೀವನ ನಡೀತದೆ ಓಕೆ. ನಮ್ಮ ಅಜ್ಜಿ ಆಶೀರ್ವಾದ ಇವತ್ತು ಆಯ್ತಾ. ಅವ್ರ ಆಶೀರ್ವಾದ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಅಚೀವ್ ಸಮಥಿಂಗ್ ಬಿಗ್ ಇನ್ ಮೈ ಲೈಫ್. ಆ್ಯಂಡ್ ಐ ನೋ ಮ್ಯಾಟರ್ ವಾಟ್ ಅವ್ರ ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಯಾಕೋ ಬಂದಿಲ್ವೇನಾ ಗೊತ್ತಾ, ಮಾತಾಡೋಕ್ಕೆ ಹೇಳ್ತಾನೆ ನಾನು. ಏನಕ್ಕೆ ಅಳೋದು, ಏನಕ್ಕೆ ಮಾತಾಡೋಕ್ಕೆ ಹೇಳೋದು? ಮಾತಾಡೋದಕ್ಕೆ ಅಳ್ತೀಯಲ್ಲ ಯಾಕೆ ಅಂದೆ. ಗೈಸ್ ಯಾವಾಗಲೂ ಹಂಗೆ ಗೈಸ್, ಚಿಕ್ಕ ವಯಸ್ಸಿಂದ ಅಷ್ಟೇ. ಅದು ಮಾತಾಡೋದು ಹಿಂಗೆ ಏನು ಕೆಲಸದೇ ಇಲ್ಲ, ಗೂವೇನಲ್ವಾಗ. ಏಯ್ ಫೋರ್ಕ್ ಅಡ್ಗೆ ಮನೇಲಿ ಇರ್ತೀರ, ಇಲ್ಲೇಕೋ ಇರ್ತೈತೆ. ಐ ಫರ್ಗಾಟ್ ಟು ಎಂಡ್ ದ ವ್ಲಾಗ್. ನಾನು ದಿಸ್ ವಾಸ್ ದ ಬೇಸಿಕ್ ಸಿಂಪಲ್ ವ್ಲಾಗ್, ಟ್ರಾವೆಲಿಂಗ್ ಮಾಡಿತ್ತು. ಸೊ ನಾನು ಏನು ಹೇಳ್ಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ಸುತ್ತೆ. ಸೊ ಶೇರ್ ಮಾಡ್ಕೋತೀನಿ ಗೈಸ್. ನಾನು ಡಿಗ್ರಿಯಲ್ಲಿದ್ದಾಗ ವೆನ್ ಐ ವಾಸ್ ಪ್ಲೇಸ್ಡ್, ಅವಾಗ ನಮ್ಮ ಅಜ್ಜಿ ಗೊತ್ತಿತ್ತು. ಬಟ್ ಅವ್ರಿಗೆ ಪ್ಲೇಸ್ಮೆಂಟ್ ಅಂದರೆ ಅವೆಲ್ಲ ಏನು ಗೊತ್ತಿಲ್ಲ, ಕೆಲಸ ಸಿಕ್ಕಿತ್ತು ಅಜ್ಜಿ ಅಂತ ಹೇಳಿದ್ದೆ. ಅವರು ಅವಾಗ ನನಗೆ ಹೇಳಿದರು, ಲೈಕ್ ಮರೆ ನೀನೇ ನೋಡ್ಕೊಳ್ಳೋದು ಮರೆ. ನಮ್ಗೆ ಯೂಶ್ವಲಿ ಟರ್ಮ್ ಇಟ್ ಆಸ್ ಮರೆ, ಲೈಕ್ ಮಗು ಅಂತ. ಪೀಪಲ್ ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ. ಓಕೆ, ಅವ್ರು ಯೂಶ್ವಲಿ ನಾನು ಹಂಗೆ ಕರೀತಾ ಇದ್ದೆ.
ಅವರು ಹೇಳ್ತಿದ್ರು ಅವಾಗ ನನಗೇನೋ ಕೊಡಿಸ್ತೀಯ ಮಾಡ್ತೀಯ ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಅವ್ರು ಕೇಳೋದಕ್ಕಿಂತ ನಾನು ಚಿಕ್ಕ ವಯಸ್ಸಿಂದನೂ ನಾನು ಅಂದ್ಕೊಂಡಿದ್ದೆ ಹೆಂಗಾಗ್ಬಿಡ್ತಂದರೆ ಇವಾಗ ನಾನು ದುಡ್ದಿರೋ ಕಾಸಲ್ಲಿ ನಮ್ಮ ಅಜ್ಜಿ ಕಾರ್ಯ ಮಾಡಿದ್ರಿ ಬಿಕಾಸ್ ಅವ್ರಿಗೆ ನಾನು ದುಡಿಬೇಕಂದ್ರೆ ತುಂಬ ಇತ್ತು ಗೈಸ್. ಅವ್ರು ದುಡಿಬೇಕು, ಚೆನ್ನಾಗಿರ್ಬೇಕು, ನಾನು ಇಂಡಿಪೆಂಡೆಂಟ್ ಆಗಬೇಕಂದ್ರೆ ತುಂಬ ಆಸೆ ಇತ್ತು ಅವ್ರಿಗೆ. ಯಾವಾಗ್ಲೂ ಹೇಳ್ತಿದ್ರು, ಮರೆ ನೀನು ಕೆಲ್ಸಕ್ಕೆ ಹೋದ್ಮೇಲೆ ನಂಗೆ ಏನಾರ ಕೊಡಿಸ್ತಾ ಎಲ್ಲ ನೋಡ್ಕೊತೀಯ. ಅವ್ರು ಹೇಳೋದಕ್ಕಿಂತ ನಂಗೆ ಆಲ್ರೆಡಿ ಮನಸ್ಸಲ್ಲಿತ್ತು ನಾನು ಅವ್ರಿಗೇನೋ ಮಾಡಬೇಕು ಅಂತ. ಬಟ್ ನಾನು ಇನ್ನೇನೋ ಜಾಯ್ನಿಂಗ್ ಟೈಮಲ್ಲೇ ಅವರು ಎಕ್ಸ್ಪೈರ್ ಆಗಿಬಿಟ್ರು. ನಾನು ಜಾಯ್ನಿಂಗ್ ಇದ್ದಿದ್ದು August 15th, ಅವ್ರು ಎಕ್ಸ್ಪೈರ್ ಆಗಿತ್ತು July 26th. ಸೊ ಅದು ನನಗೆ ಎಲ್ಲೋ ಒಂದು ಕಡೆ ಸಿಕ್ಕಾಬಟ್ಟೆ ಬೇಜಾರು. ಬಟ್ ಸ್ಟಿಲ್ ಏನೋ ಕೊಡಿಸ್ಬೇಕು ಅಂದ್ಕೊಂಡಿರೋಳು ಈ ಕಾರ್ಯ ಮಾಡೋಂಗಾಗೋಯ್ತಲ್ಲ ಅಂತ ನೋವು ಇದೆ. ಬಟ್ ಇಟ್ಸ್ ಓಕೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಮಾಡಿತ್ತು. ಅವ್ರು ಅಜ್ಜಿ ನೀನು ಹ್ಯಾಪಿಯಾಗಿದ್ದೀಯಲ್ವಾ ಅಂತ ನಾನು ಯಾವಾಗಲೂ ಅಲ್ಲೇ ಇದ್ದಾರೆ ಫೋಟೋ, ಯಾವಾಗಲೂ ಕೇಳ್ತೀನಿ. ಸೊ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದರಿಂದ ಪ್ಲೀಸ್ ಇದ್ದಷ್ಟು ದಿನ ಅಪ್ಪ ಅಮ್ಮ ಆಗಲಿ, ಎಸ್ಪೆಷಲಿ ಅಜ್ಜಿ ತಾತ ಜೊತೆ ತುಂಬ ಕ್ಲೋಸ್ ಆಗಿರಿ. ನನಗೆ ಇವಾಗ ಯಾರೂ ಇಲ್ಲ. ಐ ಫೀಲ್ ಸೋ ಡಿವಾಸ್ಟೇಟೆಡ್ ಬಿಕಾಸ್ ನಾನು ತುಂಬ ಫೈಟ್ ಮಾಡಿದೆ ಗೈಸ್. ಹಗಲು ರಾತ್ರಿ ಕುತ್ಕೊಂಡು ನಾನು ಅವ್ರಿಗೋಸ್ಕರ ಡಾಕ್ಟರ್ಸ್ ಹತ್ರ ಎಲ್ಲ ಫೈಟ್ ಮಾಡಿದೆ. ಬಿಕಾಸ್ ನಮ್ಮ ಮಮ್ಮಿ ಪಾಪ ಆ ಕಡೆ ಇದ್ದರು. ಬಿಕಾಸ್ ಇಟ್ ವಾಸ್ ಲೈಕ್ ಅ ಮಂತ್ ವಾಸ್ ರಿಯಲಿ ಕ್ರೂಷಿಯಲ್ ಫಾರ್ ಅವರ್ ಫ್ಯಾಮಿಲಿ. 10 days ಒಂದ್ಸತಿ ಆ ಥರ ಎಲ್ಲ ಹಂಗಾಗ್ಬಿಟ್ಟಿತ್ತು. ಲೈಕ್ ಇಟ್ ವಾಸ್ ವೆರಿ ಟಫ್. ಬಟ್ ನಾನು ತುಂಬ ಟ್ರೈ ಮಾಡಿದ್ರು, ನಾನು ಉಳಿಸ್ಕೊಳಕ್ಕಾಗಿಲ್ಲ. ಬಟ್ ಆನೆಸ್ಟಾಗಿ ಹೇಳ್ಬೇಕು ಗೊತ್ತಾ, ಈ ಹಣೆ ಬರ ಅವೆಲ್ಲ ನಾನು ಬಿಲೀವ್ ಮಾಡಲ್ಲ. ಯಾಕೆ ಗೊತ್ತಾ, ಅವರು ನಾವು ಇನ್ನೊಂದು ಸ್ವಲ್ಪ ಪ್ರಿಕಾಷನ್ಸ್ ಅವ್ರು ತೊಗೊಂಡಿದ್ದು, ನಾವು ಸ್ವಲ್ಪ ಅವ್ರ ಕಡೆ ಗಮನ ಕೊಟ್ಟಿದ್ರು ಕೂಡ ಅವ್ರು ನಾನು ಉಳಿಸ್ಕೋಬೋದಿತ್ತೇನೋ. ನಂಗೆ ಆ ಥರ ಇದೆ ನನಗೆ. ಸೊ ಬೇಸಿಕಲಿ ಐ ಡೋಂಟ್ ಬಿಲೀವ್ ಇನ್ ದಿಸ್ ಹಣೆ ಬರ ಇದು ಬರ್ಕೊಂಬಂದಿದ್ರು ಇಷ್ಟೇ ಆಯಿತು. ನೋ, ಐ ಡೋಂಟ್ ಬಿಲೀವ್ ದ್ಯಾಟ್ ಗೈಸ್. ಬಟ್ ಇಟ್ಸ್ ಓಕೆ. ನಮ್ಮ ಅಜ್ಜಿ ಕಾರ್ಯ ನನ್ನ ಕಾಸಿಂದ ಮಾಡಿದೆ, ನಾನು ದುಡಿದಿರೋ ಕಾಸಿಂದ ಮಾಡಿದೆ. ಹೋಪ್ಫುಲಿ ಶಿ ಈಸ್ ಹ್ಯಾಪಿ. ಪ್ಲೀಸ್ ಗೈಸ್, ನೀವು ಯಾರನ್ನೂ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೋಬೇಡಿ. ಇರೋಷ್ಟು ದಿವಸ ಎಲ್ಲರ ಜೊತೆ ಖುಷಿಯಾಗಿ ಆರಾಮಾಗಿರಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ದೋ ಮದರ್ ಸೈಡ್ ಫ್ಯಾಮಿಲಿ ಯೂಶ್ವಲಿ ಇದಕ್ಕೆಲ್ಲ ಬರೋಲ್ಲ. ನಮ್ಮಮ್ಮ ಕಡೆಯವ್ರು ಬಂದು ಮಾಡಿಬಿಟ್ಟು ನಮಗೆ ಹೆಲ್ಪ್ ಮಾಡಿ ಎಲ್ಲ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನೀವು ಅಡ್ಜಸ್ಟ್ಮೆಂಟ್ ಇರಬೇಕು. ಓಕೆನಾ, ನಾನು 2025 ತುಂಬ ಕಲ್ತಿದ್ದೀನಿ. ಅದೇ ಕಲ್ತಿರೋದು ಮೇಯ್ನಾಗಿ ಅಡ್ಜಸ್ಟ್ಮೆಂಟ್ ಇರಬೇಕು ಗೈಸ್. ಏನೇ ಮಾಡೋಕ್ಕೋದ್ರು ನಿಮ್ಗೆ ಅಡ್ಜಸ್ಟ್ಮೆಂಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಇಲ್ಲಾಂದರೆ ಸಂಬಂಧಗಳು ಹಾಳಾಗೋಗ್ಬಿಡ್ತವೆ. ದ್ವೇಷ, ಈ ಅಸೂಯೆ, ಈ ಜೆಲಸಿಯಿಂದ ಏನೂ ಸಿಕ್ಕಲ್ಲ. ಟ್ರಸ್ಟ್ ಮೀ, ಏನೂ ಸಿಕ್ಕಲ್ಲ. ಆ್ಯಂಡ್ ಡೋಂಟ್ ಕೀಪ್ ದಟ್ ಈಗೋ. ಅವರೇ ಬಂದು ಮಾತಾಡಿಸ್ಬೇಕು, ಇವರೇ ಬಂದು ಮಾತಾಡಿಸ್ಬೇಕು. ನೋ, ವೆನ್ ದೇ ಆರ್ ಪುಟ್ಟಿಂಗ್ ಎಫರ್ಟ್ಸ್, ಅಟ್ಲೀಸ್ಟ್ ನೀವು ಮಿನಿಮಲ್ ಎಫರ್ಟ್ ಹಾಕಿ. ಓಕೆ, ಅದರ್ಸ್ ಪರ್ಸನ್ ನೀವು ಅಷ್ಟು ಎಫರ್ಟ್ಸ್ ಹಾಕಿದ್ರೆ ಅವ್ರು ನಿಮ್ಮನ್ನು ಇದು ಮಾಡ್ತಾರೆ ಅಂದರೆ ಫೈನ್. ಅವಾಗ ಏನೋ ಅವ್ರಿಗೆ ನಮ್ಮ ಅಂದರೆ ಇಷ್ಟ ಆಗಲ್ವೇನೋ, ಅವ್ರು ಆರಾಮಾಗಿರಲಿ ಅಂತ ಬಿಟ್ಬಿಡಿ. ಅದು ಬಿಟ್ಟು ಈ ಜೆಲಸಿ, ಹೇಟ್ರೆಡ್ ಇದರಿಂದ ಟೈಮ್ ಹೋಗ್ತಾ ಎಲ್ಲ ಹೋಗ್ತಾ ಇರ್ತಾರೆ. ಆಯಿತಾ, ಟೈಮ್ ಹೋಗ್ತಾ ಲಿಟ್ರಲಿ ಎಲ್ಲರೂ ಹೋಗ್ತಾ ಇರ್ತಾರೆ. ಬಟ್ ಆ ಜೆಲಸಿ ದಟ್ ಥಿಂಗ್ ಆ ಟೈಮ್ನ ಹಾಳು ಮಾಡಿಬಿಡುತ್ತೆ ಗೈಸ್. ನೀವು ಆಮೇಲೆ ರಿಗ್ರೆಟ್ ಆಗೋ ಬದಲು ಇವಾಗೇ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅವಾಗ ಮೋಸ್ಟ್ ಆಫ್ ದಮ್ ಆಗಲ್ಲ ಕೂಡ. ಐ ಅಗ್ರಿ, ಐ ಹ್ಯಾವ್ ಸೀನ್ ಪೀಪಲ್ ಆಗೋದು ಇಲ್ಲ ಕೂಡ. ಓಕೆ, ಬಟ್ ಹಿಂಗಿದ್ದು ಏನು ಯೂಸು? ಮನುಷ್ಯ ಆದಮೇಲೆ ಮನುಷ್ಯತ್ವ ಇರಬೇಕು. ಲೈಕ್ ಮನುಷ್ಯ ಆದಮೇಲೆ ಪ್ರೀತಿ ಹಂಚ್ಬೇಕು, ಕೇರ್ ಮಾಡಬೇಕು. ಅವನೇ ಅಷ್ಟು ದೊಡ್ಡೋಳಲ್ಲ ಇವೆಲ್ಲ ಹೇಳೋದಕ್ಕೆ ಮಾತಾಡೋದಕ್ಕೆ. ಬಟ್ ನಾನು ಯೂಶ್ವಲಿ ಎಕ್ಸ್ಪೀರಿಯನ್ಸ್ ಮೇಲೆ ಎಲ್ಲ ಮಾತಾಡೋದು. ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ನಾನು ಏನೂ ಮಾತಾಡಲ್ಲ ಗೈಸ್. ಟ್ರಸ್ಟ್ ಮೀ, ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ಏನೂ ಮಾತಾಡಲ್ಲ ಅಂತ ಕೇಳಿಸ್ಕೊಳೋದು ಇಲ್ಲ. ನಿಂಗೆ ಫಸ್ಟೇ ಕೇಳ್ತೀನಿ, ನಿಂಗೆ ಇದು ಅನುಭವ ಆಗಿದೆಯಾ? ಅವಾಗ ಹೇಳು. ಇಟ್ ಈಸ್ ಸೋ ಮೀ. ಆ್ಯಂಡ್ ದಟ್ಸ್ ವಾಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕನ್ನಿಸ್ತು. ಆ್ಯಸ್ ಅ ವೆಲ್ ಹ್ಯೂಮನ್ ಬೀಯಿಂಗ್ ಐ ಆಮ್ ಶೇರಿಂಗ್. ಒಂದೇನಂದರೆ, ಜಸ್ಟ್ ಟೇಕ್ ದಿಸ್ ಔಟ್ ಆಫ್ ಮೈಂಡ್. ಒಂದು ಜೆಂಡರ್, ಓಕೆ, ನನ್ನ ಪ್ರಕಾರ ನಾನು ಹೇಳ್ತಾರೆ, ದಟ್ ಈಸ್ ಟೋಟಲಿ ಅಪಾನ್ ಯು. ಒಂದು ಜೆಂಡರ್, ಇನ್ನೊಂದು ಏಜ್. ಓಕೆ, ಒಳ್ಳೆಯವರಾಗಿರೋದಕ್ಕೆ ಯಾವ ಜೆಂಡರ್ ಬೇಡ, ಏಜ್ ಬೇಡ. ಸೊ ಬೇಸಿಕಲಿ ರಿಮೂವ್ ದೋಸ್ ಟು. ನೀವು ಅದೇ ಇವರೇ ಮಾಡಬೇಕು, ಅವರೇ ಮಾಡಬೇಕು, ವಾಟ್ ರಬ್ಬಿಶ್ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ಆರ್ ಬುಲ್ಶಿಟ್ಸ್ ಮ್ಯಾನ್. ಓಕೆ, ರಿಮೂವ್ ದಟ್ ಥಿಂಗ್. ಆ್ಯಂಡ್ ದಯವಿಟ್ಟು ಎಲ್ಲರೂ ಇರೋಷ್ಟು ದಿನ ಯಾರನ್ನೂ ಜಡ್ಜ್ ಮಾಡೋದು ಬೇಡ. ಎಲ್ಲರನ್ನೂ ಖುಷಿಯಿಂದ ಕೇರ್ ಮಾಡೋಣ. ನಾನು ಯಾರ ಮೇಲೂ ನನ್ನ ದ್ವೇಷ ಬರೋಲ್ಲ. ಬಿಕಾಸ್ ಈ ಇನ್ಸಿಡೆಂಟ್ ಆದಾಗಿದೆ. ಎಲ್ಲಾದರೂ ಹೇಳಿದ್ರಲ್ಲಿ ತಪ್ಪಿದ್ರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಹೋಪ್ಫುಲಿ ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿ ಗಂಟ ನನ್ನ ವ್ಲಾಗ್ ನೋಡಿ ನನ್ನ ಮಾತು ಕೇಳಿಸ್ಕೊಂಡಿರೋದಕ್ಕೆ. ಐ ಡೋಂಟ್ ನೋ ನನ್ನ ಬಾಯಲ್ಲಿ ಯಾಕೆ ಇಷ್ಟು ದೊಡ್ಡ ಮಾತು ಬಂತು ಅಂತ. ಮೇ ಬಿ ನಾನು ಹೇಳ್ಬೇಕನ್ನಿಸ್ತು, ನಾನು ಹೇಳ್ದೆ ಅಷ್ಟೇ. ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು
ವ್ಲಾಗ್ ಯಾವುದೇ ವ್ಲಾಗ್ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಟೇಕ್ ಕೇರ್ ಗೈಸ್, ಟೇಕ್ ಕೇರ್ ಆಫ್ ದೃಷ್ಟಿ ತೆಗೆದವಳು ಎಲ್ಲ ಸ್ಪೆಂಡ್ ಮಾಡೋಣ. ನೀ ತಾನೇ ನನ್ನ